ಅಲ್ಲಿ ಯಾರು ಮಾತಾಡ್ಬೇಡ್ರಿ. ಮುಂದೆ ಬರ್ರಿ ತಗೊಂಡ ದೇಸಾಯಿ ಅವ್ ಕಾಣ್ಬೇಕ ಬೇಡ. ಇಲ್ಲಿ ಬೈ ನನ್ನ ಕಡೆ ಬೈ. ನೋಡಿ ಇಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನ ಒಂದು ವೃತ್ತಿ ಮಾರ್ಗದರ್ಶನಕ್ಕಾಗಿ ಅವ್ರಿಗೆ ವೃತ್ತಿ ಅಂದ್ರೆ ಏನು, ಉದ್ಯೋಗಗಳು ಏನೇನದಾವ ಅನ್ನೋದನ್ನ ನಾವು ಪರಿಚಯ ಮಾಡಿಕೊಡ್ಲಿಕ್ಕೆ ನಮ್ಮ ಕುರ್ಬಾರ್ ಅವ್ರ ಮನೆಗೆ ಬಂದಿದ್ದೀವಿ. ಅವ್ರು ಇಲ್ಲಿವರೆಗೆ ನಮ್ಗೆ ಏನು ತೋರಿಸಿದ್ರಪ್ಪ ಅಂದ್ರೆ ಹೈನುಗಾರಿಕೆ ಬಗ್ಗೆ ಅವರ ಆಕಳಗಳದಾವ. ಎಷ್ಟದವ್ರಿ? 25 ಆಕಳಗಳದಾವ. 25 ಆಕಳಗಳ ಮೂಲಕ ಒಂದು ದಿನಕ್ಕೆ 150 ಲೀಟರ್ ಹಾಲನ್ನು ಏನ್ ಮಾಡ್ತಾರೋ ಮಾರ್ಕೆಟಿಗೆ ಕಳಿಸ್ತಾರ. ಅದ್ರ ಜೊತೆಗೆ ನಮ್ಮ ಕೈ ನೋಡಿ ಕುರಿ ಮರಿದಾವ್, ಕುರಿಗಳದಾವ್, ಕುರಿ ಸಾಕಾಣಿಕೆ ಇದೆ. ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ಲಾಭದಾಯಕವಾದಂತ ಒಂದು ಏನು ಕೃಷಿಯನ್ನು ಮಾಡ್ತಾರೆ. ಕುರಿ ಇದು ಒಂದು ಕೃಷಿನ, ಎಮ್ಮೆ ಸಾಕೋದು ಒಂದು ಕೃಷಿನ, ಒಂದು ಉದ್ಯೋಗ. ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇದೆ. ಅಲ್ಲಿ ಕೂಡ ನಮ್ಗೆ ಕರ್ಕೊಂಡು ಹೋಗ್ತೀವಿ. ಕೋಳಿ ಸಾಕಾಣಿಕೆ ಕೂಡ ಇವತ್ತು ಅಂದ್ರೆ ಸರ್ಕಾರ ಕೂಡ ಏನಾದ್ರೆ ಬ್ಯಾಂಕ್ಗಳ ಮೂಲಕ ಏನ್ ಮಾಡ್ತಾ ಇದ್ದಾರೆ, ಧನ ಸಹಾಯ ಮಾಡ್ತಾರೆ, ಸಾಲ ಕೊಡ್ತಾ ಇದ್ದಾರೆ. ಉದ್ಯೋಗಗಳಿಗೆ ನೀವು ಸಾಲ ತಗೋಬಹುದು, ಲೋನ್ ತಗೋಬಹುದು. ಆ ರೀತಿ ಮುಟ್ಟಿಸ್ಬೇಕು ಅವನ್ನ ಲೋನನ್ನ ತಗತ್ತ. ಆ ರೀತಿಯಲ್ಲಿ ಒಂದು ಉದ್ಯೋಗವನ್ನ ಪಡ್ಕೊಳ್ಳಿಕ್ಕೆ ಇವತ್ತು ನಿರುದ್ಯೋಗಿಗಳಾದ್ರೂ ಕೂಡ ನಮ್ಮ ಕೈಯೋ ಉದ್ಯೋಗದಪ್ಪ, ನಮ್ಮ ನೌಕರಿನ ಬೇಕು ಅಂತಿಲ್ಲ. ಆ ರೀತಿ ನೀವೆಲ್ಲ ಧೈರ್ಯ ತಗೊಂಡು ಏನೋ SSLC ಆದ ನಂತರ ಸ್ವತಃ ಸ್ವಂತ ಉದ್ಯೋಗಗಳನ್ನ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು, ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು ಈ ಒಂದು ಉದ್ದೇಶಕ್ಕಾಗಿ ನಿಮ್ಮನ್ನ ಕರ್ಕೊಂಡ್ ಬಂದೀವಿ. ಅವ್ರಿಗೆ ಕುರ್ಬಾರ್ ಅವರಿಗೆ ಅವರು ನಮ್ಮ ವಿದ್ಯಾರ್ಥಿನ ತುಮರಿಕೊಪ್ಪ, ನಮ್ದು ಯಾವ ಊರಿದು ತುಮರಿಕೊಪ್ಪದಲ್ಲಿ 4 ಎಕರೆ ಜಮೀನದೊಳಗೆ ಅವ್ರು ಏನ್ ಮಾಡ್ಯಾರ, ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ನಮಗೆಲ್ಲ ಇವತ್ತು ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ನಾವು ಎಲ್ಲರ ಪರವಾಗಿ ಏನ್ ಮಾಡೋದು ಇವತ್ತು ಧನ್ಯವಾದಗಳನ್ನ